ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತು ಏನು ಜೆ ಡಿ ಎಸ್ನ ಟೀಕೆ ಮಾಡೋದು, ವಿರೋಧ ಮಾಡೋದು, ಇದೇ ಒಂದು ಸಾಧನ ಸಮಾವೇಶ ಆಗಿದೆ. ಇವತ್ತು ಹಳ್ಳಿಗಳಿಂದ ಬಸ್ಗಳು ಮಾಡಿಕೊಂಡು ಅವ್ರಿಗೆ ಮಧ್ಯಾಹ್ನದ ಊಟ ಹಾಕಿ ಮತ್ತು ಸಾವಿರಾರು ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಒಂದು ಸಾಧನ ಸಮಾವೇಶ ಮಾಡಿ ಇವತ್ತು ಏನಾಗ್ತಿದೆ ಇವತ್ತು ಆ ದುಡ್ಡು ಯಾರ್ದು? ಅದು ನಾವು ಕಟ್ಟುವಂಥ ತೆರಿಗೆ ಹಣ. ಆ ತೆರಿಗೆ ಹಣನ ಇವತ್ತು ನಮ್ಮ ಸರ್ಕಾರಗಳು ಇವತ್ತು ನಮ್ಮ ಮೇಲೆ ಹಾಕ್ತಿದ್ದಾರೆ. ಏನು ಇದು ಸಾಧನೆ? ಏನು ಜೆ ಡಿ ಎಸ್ ಟೀಕೆ ಮಾಡೋದೇ ಒಂದು ದೊಡ್ಡ ಸಾಧನೆಯನ್ನ? ದೇವೇಗೌಡರು ಅಪ್ಪಾಜಿ ಮಾಡಿದಂಥ ನೀರಾವರಿ, ಇದು ಅವ್ರು ಮಾಡಿದಂಥ ಡ್ಯಾಮು, ಮಾಡಿದಂಥ ಬ್ಯಾರಿಟೇಜು, ಅವ್ರು ಮಾಡಿದಂಥ ರಸ್ತೆಗಳು, ಅವ್ರು ಕಟ್ಟಿದಂಥ ಕಟ್ಟಡಗಳು, ಏನು ಏನು ಇವತ್ತು 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 ಏನು ಇವತ್ತು ಇವತ್ತು ಪಂಜಾಬಲ್ಲಿ ಅವರ ಭತ್ತ ತಳಿಗೆ ದೇವೇಗೌಡರ ಹೆಸರು ಇಡ್ತಾರೆ. ಅಂಥ ದೇವೇಗೌಡರ ಪಕ್ಷವನ್ನು ಇವತ್ತು ಟೀಕೆ ಮಾಡ್ತಾರೆ ಅಂದರೆ ಇವತ್ತು ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಇವತ್ತು ಅಂಧ ಅಭಿಮಾನಿಗಳು ಯಾವುದೇ ರೀತಿ ಕಾಮೆಂಟ್ಗಳನ್ನ ಮಾಡ್ಕೊಳ್ಳಿ, ಯಾವುದೇ ರೀತಿ ಅಶ್ಲೀಲವಾಗಿ ಮಾತಾಡಲಿ, ನಾನು ವಿಡಿಯೋ ಮುಖಾಂತರ ಹೇಳೋದು ಇಷ್ಟೇ. ಇವತ್ತು ಜೆ ಡಿ ಎಸ್ನಿಂದ ಬೆಳೆದು ಹೋದಂಥವ್ರು ಇವತ್ತು ಅನ್ಯ ಪಕ್ಷದಲ್ಲಿ ಇರೋದು. ಇವತ್ತು ಎಲ್ಲ ಒಂದು ಕಾಂಗ್ರೆಸ್ ಆಗಲಿ, ಬಿ ಜೆ ಪಿ ಆಗಲಿ, ಇವತ್ತು ರಾಷ್ಟ್ರೀಯ ಪಕ್ಷಗಳು ಅಂತ ಬಾಯ್ ಪಡ್ಕೊಂಡು ಇವತ್ತು ಅಧಿಕಾರ ತಗೋತಿರೋದು. ಈ ಮನೆಯಲ್ಲಿ ಜೆ ಡಿ ಎಸ್ ಪಕ್ಷದ ಮನೆಯಲ್ಲಿ ಉಂಡು ತಿಂದು ಇಲ್ಲಿ ಇದ್ದಂಥ ನೆಲೆ ಕಂಡುಕೊಂಡು ಇಲ್ಲಿ ಎಮ್ ಎಲ್ ಎ ಆಗಿದ್ದವರು, ಇಲ್ಲಿ ಎಂ ಪಿ ಆಗಿದ್ದವರು, ಇಲ್ಲಿ ಮಿನಿಸ್ಟರ್ ಆಗಿದ್ದವರು ಇವತ್ತು ಹೋಗಿ ರಾಷ್ಟ್ರೀಯ ಪಕ್ಷಗಳಲ್ಲಿ ಇವತ್ತು ಗುಲಾಮರಾಗಿ ಅವರು ಅಧಿಕಾರ ತಗೊಂಡಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಪಕ್ಷಗಳ ಬಾಗಿಲುಗಳಿಗೆ ಹೋಗಿ ಅಧಿಕಾರ ತೆಗೆದುಕೊಳ್ಳಲಿಲ್ಲ. ಮಾನ್ಯ ಕುಮಾರಣ್ಣವರು, ಮಾನ್ಯ ದೇವೇಗೌಡರವರು ಬಂದಂಥದ್ದು ರಾಷ್ಟ್ರೀಯ ಪಕ್ಷಗಳೇ. ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಬಂದದ್ದು ಸಹ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಸೇ. ಇವತ್ತು ನಮ್ಮ ಮಿತ್ರ ಪಕ್ಷ ಆದಂಥ ಬಿ ಜೆ ಪಿ ಜೊತೆ ಸೇರಿಕೊಂಡು ಇವತ್ತು ಯಾವುದೇ ಏನು ಜೆ ಡಿ ಎಸ್ನ ವಿಲೀನ ಏನು ಮಾಡಿಲ್ಲ. ತಾಕತ್ತಿದೆ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ. ಅದಕ್ಕೆ ಆದಂಥ ಸಿದ್ಧಾಂತ ಇದೆ, ಅದಕ್ಕೆ ಆದಂಥ ಜಾತ್ಯತೀತತೆ ಇದೆ. ಅದನ್ನ ಹಿಡ್ಕೊಂಡು ಇವತ್ತು ಹೋರಾಟಗಳನ್ನ ಮಾಡ್ತಿದ್ದಾರೆ ಇವತ್ತು ಜೆ ಡಿ ಎಸ್ ಪಕ್ಷ. ಇವತ್ತು ಏನು ಬಿ ಜೆ ಪಿ ಜೊತೆ ಏನು ಮಿತ್ರ ಪಕ್ಷ ಆಗಿದ್ರು ಸಹ ಇವತ್ತು ಕೇಂದ್ರದಲ್ಲಿ ನಮ್ಮ ಕುಮಾರಣ್ಣವರು ಕೇಂದ್ರ ಸಚಿವರಾಗಿದ್ದರೂ ಸಹ ಇವತ್ತು ಉತ್ತಮ ಖಾತೆಯನ್ನು ಪಡೆದಿದ್ರೂ ಸಹ ಯಾವುದೇ ಕಾರಣಕ್ಕೂ ಇವತ್ತು ರಾಷ್ಟ್ರೀಯ ಪಕ್ಷಗಳನ್ನು ವಿಲೀನ ಮಾಡಿಲ್ಲ ಪಕ್ಷ. ಇವತ್ತು ಪಕ್ಷದ ಅಸ್ತಿತ್ವ ಇನ್ನೂ ಇದೆ. ಪಕ್ಷದ ಶಿಸ್ತಿನ ಸಿಪಾಯಿಗಳು ಕೆಳಮಟ್ಟದಿಂದ ಹಿಡಿದು ಇವತ್ತು ಒಬ್ಬ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಒಬ್ಬ ಪ್ರಧಾನಮಂತ್ರಿವರೆಗೂ ಆಯ್ಕೆ ಮಾಡುವಂಥ ಶಕ್ತಿನ ಜೆ ಡಿ ಎಸ್ ಪಕ್ಷದಲ್ಲಿ ಇದೆ, ನಾಯಕತ್ವ ಇದೆ, ಇನ್ನೂ ಇದೆ. ಇಂಥ ಒಂದು ಜೆ ಡಿ ಎಸ್ ಪಕ್ಷವನ್ನು ಸಾಧನೆ ಸಮಾವೇಶನೇ ಮಾಡಿಕೊಂಡು ಇವತ್ತು ಪುಂಖಾನುಪುಂಖಿ ಇವರು ಭಾಷಣ ಉದ್ದಕ್ಕೂ ಇವರು ಭಾಷಣ ಮಾಡೋದೇ ಜೆ ಡಿ ಎಸ್ನ ವಿರೋಧ ಮಾಡೋಕ್ಕೆ. ಏನು ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನ ಆಸನಗಳನ್ನ ಹಾಕಿ, ಪೆಂಡಾಲ್ಗಳನ್ನ ಹಾಕಿ, ಊಟ ಇದು ಮಾಡಿ, ಖರ್ಚುಗಳು ಮಾಡಿ, ಇನಾಗ್ರೇಷನ್ಗೆ ಸಾವಿರಾರು ಕೋಟಿ ಅನುದಾನ ಕೊಟ್ಕೊಂಡು ಬೈಯುದೆ ಇವತ್ತು ಜೆ ಡಿ ಎಸ್ ಪಕ್ಷವನ್ನು ಬೈದೆ ಒಂದು ಸಾಧನೆ ಸಮಾವೇಶ ಮಾಡಿಕೊಂಡು ಏನು ಅರ್ಥ? ಇವತ್ತು ಏನು ರಾಜ್ಯದ ಜನತೆ ಏನು ತಿಳ್ಕೊಬೇಕು? ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನ, ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಏನು ವ್ಯವಸ್ಥೆ ಆಗಿದೆ? ಇವತ್ತು ಶಾಸಕರಿಗೆ ಅನುದಾನ ಕೊಡುವಂಥ ನೆಪದಲ್ಲಿ ಇವತ್ತು ಸಾಧನ ಸಮಾವೇಶ ಮಾಡಿಕೊಂಡು ಇವತ್ತು ಏನು ನಡೆದಂಥದ್ದಾಗಲಿ, ತುಮಕೂರಲ್ಲಾಗಿದ್ದಾಗಲಿ, ಮೊನ್ನೆ ಮದ್ದೂರಲ್ಲಿ ನಡೆದಿದ್ದಾಗಲಿ, ಎಲ್ಲ ಒಂದು ಕಡೆ ಈ ಜೆ ಡಿ ಎಸ್ನ ಇವತ್ತು ಟೀಕೆ ಮಾಡೋದ್ರಲ್ಲೇ ಇವತ್ತು ಸಾಧನೆಯನ್ನು ಮಾಡಿಕೊಂಡು ಅದಕ್ಕೆ ಇವತ್ತು ಟೀಕೆ ಮಾಡೋಕ್ಕೋಸ್ಕರನೇ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ನಮ್ಮ ತೆರಿಗೆ ಹಣನ ಖರ್ಚು ಮಾಡ್ಕೊಂಡು ಇವತ್ತು ಟೀಕೆ ಮಾಡ್ತಿದ್ದಾರೆ. ಏನು ಅರ್ಥ? ಇವತ್ತು ಏನಾಗ್ತಿದೆ? ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇವತ್ತು ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಇವತ್ತು ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಇವತ್ತು ಏನು ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಸ್ವಂತ ಬಲದಿಂದ ಏನಾಗಿಲ್ಲ. ಇವರು ಕಾಂಗ್ರೆಸ್ ಪಕ್ಷದ ಒಂದು ಅಸ್ತಿತ್ವದಿಂದ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಇಂದಿನ ದಿನಗಳಲ್ಲಿ ಹಣಕಾಸು ಸಚಿವರಾಗಿ ವಿರೋಧ ಪಕ್ಷದ ನಾಯಕರಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದಲ್ಲೇ ಇದ್ದಂಥ ಸಿದ್ದರಾಮಯ್ಯರವರು ಇವತ್ತು ಅಲ್ಲಿ ಅಧಿಕಾರದ ಒಂದು ದಾಹಕ್ಕೋಸ್ಕರ ಅಲ್ಲಿ ಅಧಿಕಾರ ಅನುಭವಿಸ್ತಾ ಇರೋದಕ್ಕೆ ಇವತ್ತು ಜೆ ಡಿ ಎಸ್ನ ವಿರೋಧ ಮಾಡ್ತಿದ್ದಾರೆ. ಏನು ಇವತ್ತು ಮಾತೃಪಕ್ಷ ಅವ್ರಿಗೆ ಜೆ ಡಿ ಎಸ್ಸೇ. ಇವತ್ತು ಇಂಥದ್ರಲ್ಲಿ ಇವತ್ತು ಈ ಸಾಧನೆನ ಏನು ಮಾಡಿ ದಬಾಕ್ಬಿಟ್ಟಿದ್ದಾರೆ ಅಂತ ಸಾಧನೆಗಳನ್ನ ಇಡೀ ರಾಜ್ಯದಲ್ಲಿ ಮಾಡ್ತಿದ್ದಾರೆ. ಪ್ರವಾಸಗಳು ಮಾಡಲಿ, ಕಟ್ಟಿ ಮಹದಾಯಿ ಯೋಜನೆಯಲ್ಲಿ ಅಣೆಕಟ್ಟನ್ನು ಕಟ್ಟಿ ಮೇಕೆದಾಟಲ್ಲಿ ನೀರನ್ನು ತಮಿಳ್ನಾಡಿಗೆ ಹೋಗ್ತಿದೆ, ಆ ನೀರನ್ನು ಕಟ್ಟಿ ಡ್ಯಾಮ್ ಮಾಡಿ ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಹೆಸರು ಬರುತ್ತೆ. ಅದಕ್ಕೆ ಆ ಒಂದು ಶಾಶ್ವತವಾದಂಥ ನೀರಾವರಿಯ ನಮ್ಮ ಇಡೀ ಹಳೆಯ ಒಂದು ಮೈಸೂರು ಭಾಗದ ಜನ ಕೊಂಡಾಡ್ತಾರೆ ಮತ್ತು ನಿಮ್ಮನ್ನ ಎತ್ತಿ ಮೆರೆಸ್ತಾರೆ ಸಿದ್ದರಾಮಯ್ಯನವರೇ. ಅದು ಬಿಟ್ಟು ನೀವು ಸರಿಯಾದಂಥ ಟಾರ್ಗಳು ಹಾಕೋಕೆ ಆಗ್ತಾಯಿಲ್ಲ, ನಿಮ್ಮ ಕೈಲಿ ಸರಿಯಾದಂಥ
ರಸ್ತೆಗಳು ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಅಭಿವೃದ್ಧಿ ಹೇಳಿ, ಸರಿಯಾದಂಥ ಒಳಚರಂಡಿಗಳು ಕ್ಲೀನ್ ಮಾಡೋಕ್ಕಾಗ್ತಾ ಇಲ್ಲ. ಕಸದ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದೀವಿ, ತಿನ್ನು ಅನ್ನಕ್ಕೆ ಟ್ಯಾಕ್ಸ್ ಹಾಕ್ತಾ ಇದ್ದೀವಿ, ಉಸಿರು ಗಾಡಿಗೆ ಟ್ಯಾಕ್ಸ್ ಹಾಕ್ತಾ ಇದ್ದೀವಿ. ಎಲ್ಲ ಏನು ಒಂದು ಜಮೀನು ನಮ್ಮ ಹೆಸರಲ್ಲಿ ನಮ್ಮ ಸ್ವಂತಕ್ಕೆ ಇರುವಂಥ ಜಮೀನಿಗೆ ಅದಕ್ಕೆ ಟ್ಯಾಕ್ಸ್ ಹಾಕ್ತಾ ಇದ್ದೀವಿ. ಏನಕ್ಕೆ ಟ್ಯಾಕ್ಸ್ ಬಿಟ್ಟಿದ್ದೀರ ನೀವು? ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ಕೊಂಡು ಹೋಗ್ತಿದ್ದೀರ. ಇವತ್ತು ಏನು ಮಾನ್ಯ ಸಿದ್ದರಾಮಯ್ಯನವರೇ, ಒಂದು ಬಾರಿ ಯೋಚನೆ ಮಾಡಿ. ನಿಮಗೆ ಅಧಿಕಾರ ಸಿಕ್ಕಿದೆ, ಅಧಿಕಾರ ಶಾಶ್ವತ ಅಲ್ಲ. JDS ವಿರೋಧ ಮಾಡೋದು, JDSಗೆ ಅದಕ್ಕೆ ಆದಂಥ ಮುಂದಿನ ದಿನ 2028ರಲ್ಲಿ ಈ ರಾಜ್ಯದ ಜನತೆ 123ಕ್ಕೂ ಸ್ಥಾನ ಕೊಟ್ಟು JDS ಭದ್ರವಾಗಿ ಕುಣಿಸ್ತಾರೆ. ಆ ತಾಕತ್ತು ರಾಜ್ಯದ ಜನತೆ ಇದೆ, ಕರ್ನಾಟಕ ಇದೆ. ನೀವು ಏನು ಲಾಟ್ರಿಲಾದಂಥ ಮುಖ್ಯಮಂತ್ರಿ ನೀವು. ನಿಮಗೆ JDS ಟೀಕೆ ಮಾಡುವಂಥದ್ದು ಏನೋ ಪ್ರಮೇಯ ನಿಮ್ಗೇನಿಲ್ಲ. ನೀವು ಸ್ವಂತ ಬಲದಿಂದ ಬಂದಿದ್ರೆ ನೀವೇನು ಅಂತ ಹೇಳ್ಬೋದು. ನಿಮ್ಮ ಸಾಧನೆಗಳು ಎಲ್ಲಕ್ಕೂ ಗೊತ್ತಿದೆ. ನೀವೇನೇನು ಮಾಡ್ತಿದ್ದೀರಾ, ಏನೇನು 5 ಗ್ಯಾರಂಟಿಗಳು ಕೊಟ್ಬಿಟ್ಟು ಏನು ನೀವು ಪುಂಕ ಜನಕ್ಕೆ ಊದ್ತಿದ್ದೀರಾ, ಶಂಕ ಊದ್ತಿದ್ದೀರಾ. ಇಡೀ ರಾಜ್ಯದ ಜನತೆ ಎಲ್ರಿಗೂ ನಿಮ್ಮ ಜಾಹೀರಾತಾಗಿದೆ. ಸರಿಯಾದಂಥ MLAಗಳಿಗೆ ಅನುದಾನ ಕೊಡೋಕ್ಕೆ ಇವತ್ತು ನಿಮ್ಮ ಹತ್ರ ಸರಿಯಾಗಿ ಕಾಸಿಲ್ಲ. ಸರಿಯಾದಂಥ ಇವತ್ತು ಒಂದು ಕೊಳವೆ ಬೋರ್ ಕೊರ್ಸೋಕ್ಕೆ ದುಡ್ಡಿಲ್ಲ. ರೈತರು ಪಂಪ್ಸೆಟ್ಗೆ ಫ್ರೀ ಕರೆಂಟ್ ಕೊಡುವಂಥದ್ದು ಆಗ್ತಾ ಇಲ್ಲ ನಿಮ್ಮ ಕೈಲಿ 24 ಗಂಟೆ. ಇವತ್ತು ಹಳ್ಳಿಗಾಡಿನ ರೈತರುಗಳಿಗೆ ಇವತ್ತು ಬಿತ್ತನೆ ಬೀಜಗಳು ಕೊಡೋಕ್ಕಾಗ್ತಾ ಇಲ್ಲ, ರಸಗೊಬ್ಬರಗಳನ್ನ ಕೊಡೋಕ್ಕಾಗ್ತಾ ಇಲ್ಲ. ಕೇಂದ್ರ ಸರ್ಕಾರನ ದೂರ್ತಿದ್ದೀರಾ. ಏನು ಅರ್ಥ ನಿಮ್ಮ ಸಾಧನೆಗಳು ಏನು ಮಾನ್ಯ ಮುಖ್ಯಮಂತ್ರಿಗಳೇ? ಮುಂದಿನ ದಿನಗಳಲ್ಲಿ ನಿಮ್ಮ ಸಾಧನೆ ಬಗ್ಗೆ ಮಾಡಬೇಕು ಅಂದರೆ ಅಭಿವೃದ್ಧಿ ಮಾಡಿ ರಾಜ್ಯದ ಜನತೆಯ ನೀರು, ಈ ಒಂದು ರೈತರ ರಕ್ಷಣೆ, ಉತ್ತಮ ಬೆಳೆ ಮತ್ತು ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಮಾಡಿ. ನೀವು ಟ್ಯಾಕ್ಸ್ಗಳು ಹಾಕ್ತಿದ್ರೆ ಅದು ದುಬಾರಿ ಕಡಿಮೆ ಮಾಡಿ. ಮತ್ತು ನೀವು ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿ. ಎಷ್ಟು ನೀರಾವರಿಗೆ ಪ್ರಾಮುಖ್ಯತೆ ಕೊಡಿ. ಹೂಳೆತ್ತಿಸಿ, ಎಷ್ಟು ಕೆರೆಗಳಲ್ಲಿ ಹೂಳೆತ್ತಿಸುವಂಥ ಕಾರ್ಯಗಳನ್ನ ಮಾಡಿ. ಕೆರೆ ಕಟ್ಟಗಳನ್ನ ಕಟ್ಟಿ. ಮತ್ತು ಹಾಗೆ ಎಷ್ಟು ಉತ್ತರ ಕರ್ನಾಟಕದ ಜನಕ್ಕೆ ಸರಿಯಾದ ನೀರಾವರಿ ವ್ಯವಸ್ಥೆ ಇಲ್ಲ. ಆ ಜನಕ್ಕೆ ನೀರಾವರಿ ವ್ಯವಸ್ಥೆನ ಕಲ್ಪಿಸ್ಕೊಡಿ. ಅದಕ್ಕೆ ಬದ್ಧತೆ ಆಗಿ. ಎಷ್ಟು ಸಮಸ್ಯೆಗಳಿದೆ, ಅಸ್ಪೃಶ್ಯತೆ ಇದೆ, ಬಡತನ ಇದೆ, ಎಷ್ಟು ಸಮಸ್ಯೆಗಳಿದೆ, ಅವನ್ನ ಹೋಗ್ಲಾಡಿಸಿ. ಅದು ಬಿಟ್ಟು ನೀವು JDS ಟೀಕೆ ಮಾಡಿಕೊಂಡು ಇವತ್ತು ಸಾಧನ ಸಮಾವೇಶ ಮಾಡ್ತಿದ್ದೀರಿ ಅಂದರೆ ಮಾನ್ಯ ಸಿದ್ದರಾಮಯ್ಯವರೇ, ಒಂದು ಬಾರಿ ಯೋಚನೆ ಮಾಡಿ. ರಾಜ್ಯದ 700 ಕೋಟಿ ಜನತೆ ನಿಮಗೆ ಮತದಾನ ಹಾಕಿದ್ದಾರೆ. ನಿಮ್ಮನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಣಿಸಿದ್ದಾರೆ. ನಾವು ಕಟ್ಟುವಂಥ ಟ್ಯಾಕ್ಸ್ ತಿಂದು ಉಂಡು ಹೋಗುವಂಥ ನೀವು ಅಧಿಕಾರಿಗಳನ್ನೇ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ. ಮತ್ತು ಇಡೀ ಒಂದು ವ್ಯವಸ್ಥೆ ಮನುಕುಲಕ್ಕೆ ಆಗುವಂಥ ಉತ್ತಮವಾದಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ. ಸಾಮಾನ್ಯ ನಾಗರಿಕನೂ ಸಹ ತಲೆ ಎತ್ತಿ ಜೀವನ ಕಟ್ಕೋಬೇಕು ಅಂತ ಉದ್ಯೋಗವನ್ನು ಸೃಷ್ಟಿ ಮಾಡಿ. ಎಷ್ಟು ಸಮಸ್ಯೆಗಳಿದೆ ಅವನ್ನೆಲ್ಲ ಬಿಟ್ಟು ಇವತ್ತು ನೀವು JDS ಟೀಕೆ ಮಾಡದೆ ಒಂದು ಸಮಾವೇಶ ಮಾಡ್ತಿದ್ದೀರಾ ಅಂದರೆ ರಾಜ್ಯದ ಜನತೆ ಇವೆಲ್ಲವನ್ನು ತಿಳ್ಕೊತಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಬುದ್ಧಿ ಕಲಿಲಿಲ್ಲ ಅಂದರೆ ರಾಜ್ಯದ ಜನತೆ 2028ರಲ್ಲಿ ತಕ್ಕ ಪಾಠ ಕಲಿಸ್ತಾರೆ. ನಿಮ್ಮ ವಿರೋಧ ಪಕ್ಷದಲ್ಲಿ ನೀವೇನು ಇವತ್ತು ವಿರೋಧ ಮಾಡೋಕ್ಕೂ ಸಹ ವಿರೋಧ ಪಕ್ಷ ನಾಯಕರುಗಳು ಸರಿಯಾದಂಥವ್ರು ಇಲ್ಲ. ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದ ದುಸ್ಥಿತಿ. ಆದರೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಈ ಯೋಚನೆ ಮಾಡಬೇಕು. ಮುಂದಿನ ದಿನಗಳು ಕುಮಾರಣ್ಣ ರಾಜ್ಯಕ್ಕೆ ಬಂದರೆ ನಿಮ್ಮನ್ನು ಕಟ್ಟಿ ಹಾಕುವಲ್ಲಿ, ನಿಮ್ಮ ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ ನಮ್ಮ ಕುಮಾರಣ್ಣನವರು ನಿಲ್ತಾರೆ ಅಂತ ಹೇಳಿ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ. ಇಂಥ ಒಂದು ಬೊಡ್ಡು ಬೆದರಿಕೆಗಳಿಗೆ, ನಿಮ್ಮ ಒಂದು ಸಾಧನ ಸಮಾವೇಶಗಳಿಗೆ JDS ಎದುರಲ್ಲ. JDS ರೈತರ ಪಕ್ಷ ಎದ್ದು ನಿಲ್ಲುತ್ತೆ ಅಂತ ಹೇಳಿ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ. ಜೈ ಕರ್ನಾಟಕ ಮತ್ತು ವಂದೇ ಮಾತರಂ.